ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಂ ಸಿದ್ದೇಶ್ವರ್ ಬಿರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಸಿದ್ದೇಶ್ವರ್ಗೆ ಸಾಥ್ ಕೊಟ್ಟರು. ತೆರೆದ ವಾಹನದಲ್ಲಿ ಚನ್ನಗಿರಿ, ಹರಿಹರ ನಗರಗಳಲ್ಲಿ ಪ್ರಚಾರವನ್ನು ನಡೆಸಿ ಈ ಬಾರಿ ಮತ್ತೊಮ್ಮೆ ಜಿಎಂ ಸಿದ್ದೇಶ್ವರನ್ನ ಗೆಲ್ಲಿಸಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಈ ಮೂಲಕ ದೇಶ ಸದೃಢವಾಗಿರಲಿ ಅಂತ ಮನವಿಯನ್ನ ಮಾಡಿದ್ರು. ಇನ್ನು ರ್ಯಾಲಿಯಲ್ಲಿ ಚನ್ನಗಿರಿ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಅಭಿವೃದ್ಧಿಗೆ ನಾನು ಹಲವಾರು ಕೆಲಸಗಳನ್ನು ಮಾಡಿದ್ದೀನಿ. ಗೋಣಿವಾರ ಕ್ಯಾಂಪ್ ಅನ್ನೋದು ಒಂದು ಸಣ್ಣ ಕ್ಯಾಂಪ್. ಇದು ಇಲ್ಲಿಯೂ ಕೂಡ 5 ಲಕ್ಷ ರೂಪಾಯಿಗಳನ್ನ ಶಾಲೆಗೆ ಕೊಟ್ಟಿದ್ದೀನಿ. ಇಡೀ ಕ್ಷೇತ್ರದ ಜನತೆನೇ ಮೈಕೊಂಡ ಕ್ಷೇತ್ರದಲ್ಲಿ ಕೂಡ ನಾವು ಈ ಬಾರಿ ಸಿದ್ದಣ್ಣನ ಗೆಲ್ಲಿಸ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಕೇಳ್ತಾ ಇದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಇವತ್ತು ಕಾಂಗ್ರೆಸ್ನವರು ಮೋದಿ ಹೆಸರು ಹೇಳ್ತಾರೆ ಅಂತೇಳಿ, ಮೋದಿನ ಹೆಸರು ಹೇಳ್ದಲೇ ನಾವೇನು ಇಂದಿರಾ ಗಾಂಧಿ ಹೆಸರು ಹೇಳಕ್ಕೆ ಅಥವಾ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೆಸರು ಹೇಳಕ್ಕೆ ಸಾಧ್ಯನೇ?